ಹಾಯ್ ಫ್ರೆಂಡ್ಸ್, ಇದು ನನ್ನ ನ್ಯೂ ವ್ಲಾಗ್. ಬೆಂಡೆಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ, ಪಲ್ಯಗೆ ತಕ್ಕಂತೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಆನಿಯನ್, ದೊಡ್ಡ ಸೈಜ್ದು ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನ ಕಾದಿರೋ ಎಣ್ಣೆಗೆ ಹಾಕಬೇಕು. ಆನಿಯನ್ ಫ್ರೈ ಆಗೋವರೆಗೂ, ಆನಿಯನ್ ಗೋಲ್ಡನಿಶ್ ಬರೋವರೆಗೂ ಫ್ರೈ ಮಾಡಬೇಕು. ಕರಿಬೇವು ಹಾಕಬೇಕು. ಸ್ವಲ್ಪ ಕರಿಬೇವು ಆನಿಯನ್ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಆನಿಯನ್ ಫ್ರೈ ಆದ ನಂತರ ಬೆಂಡೆಕಾಯಿ ಹಾಕಬೇಕು. ಬೆಂಡೆಕಾಯಿನ ಮೊದಲೇ ಕಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನ ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಆನಿಯನ್ ಜೊತೆಗೆ ಸೇರಿಸ್ಬೇಕು. ಆನಿಯನ್ ಜೊತೆ ಇದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ಉಪ್ಪು ಹಾಕಬೇಕು. ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕಿ ಬೇಯೋಕ್ಕೆ ಬಿಟ್ಟರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಬೆಂಡೆಕಾಯಿ. ಸ್ಮೂತ್ ಆಗೋವರೆಗೂ ಫ್ರೈ ಮಾಡಿ ಫ್ರೈ ಆಗಿದೆ. ಈಗ ಇದು ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಸ್ವಲ್ಪ ಹಾಕಿ, ಅರಿಶಿಣ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಅರಿಶಿಣ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಪಲ್ಯ ಅಲ್ವಾ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಖಾರದ ಪುಡಿ ಹಾಕಬೇಕು. ಖಾರ ಪುಡಿ ಸ್ವಲ್ಪ ಹಾಕಿ, ನಮ್ಮದು ಖಾರ ಪುಡಿ ಖಾರ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ದೀನಿ. ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ ನೆಕ್ಸ್ಟು ಹುಣಸೆ ರಸನ ನೆನೆಸಿರಬೇಕು. ಮೊದಲೇ ಹುಣಸೆಹಣ್ಣು ನೆನೆಸಿಟ್ಟಿರಬೇಕು. ಆ ಹುಣಸೆ ರಸನ ಇದಕ್ಕೆ ಹಾಕಬೇಕು. ಹುಣಸೆ ರಸ ಹಾಕೋದ್ರಿಂದ ಲಿಕ್ವಿಡ್ ಥರ, ಗ್ರೇವಿ ಥರ ಆಗೋದ್ರಿಂದ ರೊಟ್ಟಿಲಿ ಚೆನ್ನಾಗಿರುತ್ತೆ ಪಲ್ಯ. ಇದು ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಬೆಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ. ಹಾಗಾಗಿ ಹುಣಸೆ ರಸ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಡ್ರೈ ಪಲ್ಯಗಿಂತ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ರಸ ಹಾಕಿ ಫ್ರೈ ಮಾಡಬೇಕು. ಇನ್ನೂ ಸ್ವಲ್ಪ ಬೇಕಿದ್ದರೆ ಹಾಕ್ಕೋಬೋದು. ಹುಣಸೆ ರಸ ಲಿಕ್ವಿಡ್ ಥರ ಇದ್ರೇ ಚೆಂದ ತಿನ್ನೋಕ್ಕೆ. ಹುಣಸೆ ರಸ ಎಲ್ಲ ಹಾಕ್ಮೇಲೆ ಕುದಿ ಬರಿಸ್ಬೇಕು. ಒಂದು ಕುದಿ ಬಂದರೆ ಬೆಂಡೆಕಾಯಿ ಪಲ್ಯ ರೆಡಿ. ಇಷ್ಟು ಕುದಿ ಬಂದರೆ ಚೆನ್ನಾಗಾಗಿದೆ. ಇಷ್ಟೇ ಬೆಂಡೆಕಾಯಿ ಪಲ್ಯ ಮಾಡೋದು. ಫುಲ್ ಈಸಿ, ಬ್ಯಾಚುಲರ್ಸು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಫುಲ್ ಈಸಿ ರೆಸಿಪಿ ಇದು. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.